ಇಷ್ಟು ದಿನ ನೀವು ದೂರ ಇದ್ದಿದ್ ಕಾರಣ ನಿಮ್ನ ಸೆಳಿಯಕ್ಕೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ಅದೆಂಗ್ ತಪ್ಸ್ಕೊಂಡಿರೋ ನಾನು ನೋಡ್ತೀನಿ ಗೌಡ್ರೆ. ಎಲ್ಲ ಇವಳ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟವಳೆ. ಲೇ ಭದ್ರಾ, ಅವಳನ್ನ ಮರಳು ಮಾಡ್ಬೇಕು ಅಂತಾನೆ ಕಳ್ಳ ಇವೆಲ್ಲ ಮಾಡ್ತಾ ಇರೋದು. ಇದಕ್ಕೆಲ್ಲ ನೀನ್ ಸೋಲಕ್ ಹೋಗ್ಬೇಡ. ಲೇ, ನಿನ್ನೆ ಅಲ್ವೇ ಕೂಗ್ತಾ ಇರೋದು? ಇದು ಬೇರೆ. ಲೇ ವಿದ್ಯಾ, ಏನಿ ಗೌಡ್ರೆ? ಏನ್ ಹೇಳೋದು? ಹಿಂಗ್ ಎರಡ್ ಧೈರ್ಯ ಇದ್ರೆ ನನ್ ಮಂಚದ ಮೇಲೆ ಬಂದ್ ಮಲ್ಗಿದ್ದೆ. ಗೌಡ್ರೆ, ಮೊದ್ಲು ನಾನು ಇಲ್ಲೇ ತಾನೇ ಮನೆ ಕತ್ತಾ ಇದ್ದಿದ್ದು. ಓ, ನಾನ್ ಆ ಕಡೆಗ್ ಮಲ್ಕತಾ ಇದ್ನಲ್ಲ, ಅದಕ್ಕೆ ನಾ ಹೇಳ್ತಾ ಇರೋದು. ಆಯ್ತು ಬಿಡಿ, ನಾನ್ ಆ ಕಡೆಗ್ ಹೋಗಿ ಮಲ್ಕತೀನಿ. ನೀವ್ ಈ ಕಡೆ ಬಂದ್ ಮನೆ ಕಳಿ. ಏಯ್, ಹೆಂಗೈತೆ ಮೈಗೆ? ಆ ಡಿಸೆಂಬರ್ ತಿಂಗಳಲ್ವೇ, ಹಸಿ ಚಳಿ ಆಯ್ತೈತೆ. ನೋಡೋ, ನನ್ ತಾವಿದನ್ನೆಲ್ಲ ಮಡಿಕಬೇಡ. ಇಲ್ಲಿ ನಿಂಗ್ ಮಲ್ಕೊಳಕ್ ಹೇಳ್ದವ್ರ ಯಾರು? ನಮ್ ರೂಮಲ್ಲಿ ನಮ್ ಮಂಚದ ಮೇಲೆ ಮನೆ ಕಳಕ್ಕೆ ಯಾರನ್ನ ಯಾಕೆ ಕೇಳ್ಬೇಕು? ಬೇಕಾಗಿಲ್ಲ, ಹೋಗ್ ಕೆಳಗ್ ಬಿದ್ಕ. ಆಗಕ್ಕಿಲ್ಲ ಗೌಡ್ರೆ, ನೆಲದ ಮೇಲೆ ಮಲ್ಕೊಂಡ್ರೆ ನಂಗ್ ಶೀತ ಆಯ್ತದೆ. ಈತ ಆದ್ರೆ ಹೋಗ್ ಸೋಫಾ ಮೇಲೆ ಬಿದ್ಕ. ಏನೋ ಪಾಪ, ಬಂದು ಒಳಗ್ ಬಾ ಅಂತ ನೀವು ಕರ್ದಿದ್ದಕ್ಕೆ ಬಂದ್ರೆ ಹಿಂಗ ಅವಮಾನ ಮಾಡೋದು? ನೀನು ಒಂದು ಕ್ಷಣ, ಏನ್ ಹೇಳಿ, ಒಂದು ಕ್ಷಣ ಇಲ್ಲಿರಕ್ಕಿಲ್ಲ. ನಾನ್ ನನ್ ಸೈಟಿಗೆ ಹೋಯ್ತಾ ಇದ್ದೀನಿ. ನಿಮ್ ಮಂಚದ ಮೇಲೆ ನೀವ್ ಒಬ್ರೆ ಬಿಟ್ಕೊಂಡು ಒದ್ದಾಡಿ. ಇದಕ್ಕೇನ್ ಕಮ್ಮಿ ಇಲ್ಲ. ಏನ್ ಅಟ್ಟಿಗೆ ಬಂದಿರೋ ಮುಂದ್ಬಿಟ್ಟೆ ಕ್ಯಾತೆ ತೆಗಿಬೇಕು ಅಂತಿದ್ದೆ. ಖ್ಯಾತಿ ತಕ್ಕ ಬಂದಿರೋದ್ ನಾನಲ್ಲ, ನೀವು. ಆಯ್ತು ಬಿಡಿ, ಅವ್ರ ತವ ಹೋಗಿ ಹೇಳ್ತೀನಿ ನಾನು ಯಾವಾಗ್ಲೂ ಸಡ್ಡಲ್ಲ ಮಲ್ಕೊಡೋದು ಅಂತ. ಅಪ್ಪ ಶಿವನೇ. ಸರಿ ಬಿಡಮ್ಮ, ಆಯ್ತು. ನೀನ್ ಯಾವಾಗ ಮಂಚದ ಮೇಲೆ ಮಲ್ಕ, ನನ್ ಕರ್ಮ ನಾನೇ ಕೆಳಗ್ ಬಿದ್ಕತೀನಿ. ಯಾಕ್ ಗೌಡ್ರೆ, ನಿಮ್ ಮನ್ಸ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವೇ? ಏನ ನೀನು ನಂಗ್ ಸವಾಲ್ ಆಗ್ತಾ ಇದ್ಯಾ? ನಾನ್ ಏನು ಅಂತ ಇಲ್ಲೇ ಮಲ್ಕೊಂಡ್ ತೋರಿಸ್ತೀನಿ, ಬಾ. ಏಳು ಬಲೆಗ್ ಮಾತ್ರ ಬೀಳದೇ ಬೇಡ. ಯಾವ್ದಕ್ಕೂ ಮಧ್ಯದಲ್ಲಿ ಒಂದ್ ದಿಂಬಿಟ್ಕೊಂಡ್ ಮಲ್ಕೊಂಡ್ಬಿಡುವ. ನಿದ್ಗಣ್ಣಲ್ಲಿ ಕಾಲು ಕೈ ಹಾಕ್ಬಿಟ್ರೆ ಕಷ್ಟ. ನನಗ್ ನನ್ ಮೇಲೆ ನಂಬಿಕೆ ಇದೆಯಪ್ಪ. ಯಾರಿಗ್ ಮನ್ಸು ಹತೋಟಿನಲ್ಲಿ ಇರಲ್ವೋ ಅವರೇ ಹಿಂಗ್ ಮಾಡೋದು. ಏನೋ ಭದ್ರನ್ ಮನ್ಸು ಹತೋಟಿಲ್ ಇರಕ್ಕಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಇದು ನನ್ ಬ್ರಹ್ಮಚಾರಿಕೆ ಸವಾಲು. ಏನಪ್ಪ ಇದು ಮನ್ಸು ಹಿಂಗ್ ಹತೋಟಿ ತಪ್ತದೆ?
ಭದ್ರಾ, ಅವಳು ಬೇಕು ಬೇಕು ಅಂತಲೇಯ ಸೊಂಟ ತೋರ್ಸ್ಕೊಂಬಲ್ಗವಳೆ. ಬೇಡ ಬೇಡ, ಯಾಮಾರಕ್ ಹೋಗ್ಬೇಡ. ಸೊಂಟದ ವಿಷಯಕ್ಕೆ ಹೋಗ್ಬಾರ್ದು ಅಂತ ಸುಮ್ಕೆ ಹೇಳಿಲ್ಲಕಲ್ಲ. ಭದ್ರಾ, ನಿಂಗ್ ಬಲೆ ಬೀಸ್ತಾವಳೆ, ನೀನ್ ಬೀಳ್ಬೇಡ. ಏಯ್ ವಿದ್ಯಾ, ಯೋಳಿ ಗೌಡ್ರೆ. ಎದ್ದ ಮೇಲೆ ಯಾಕ್ ಗೌಡ್ರೆ? ಎದ್ದು ಮರ್ವಾದೆಯಿಂದ ಸೀರೆ ಮುಚ್ಕೋ. ಆ ಅದು ನಿನ್ ಸೀರೆಯ ಸರಿಗ್ ಮುಚ್ಕೋ ಅಂದೆ. ನನ್ ಸೀರೆಗೆ ಏನಾಗದೆ ಗೌಡ್ರೆ? ಸರಿಯಾಗಿ ಅದಲ್ಲ. ಏಯ್ ಅದು ಆ ನಿನ್ ಮಲ್ಕೊಂಡಾಗ ಸೊಂಟ ಕಾಣಿಸ್ತದೆ, ಸರಿಗ್ ಮಲ್ಕ. ಅಯ್ಯ, ಅದ್ ಕಂಡ್ರೆ ನಿಮ್ಗೇನು? ಸುಮ್ಕೆ ಕಣ್ ಮುಚ್ಕೊಂಡ್ ಮನಿ ಕಳಿ. ನಂಗ್ ಗೊತ್ತು ನೀನ್ ಬೇಕು ಅಂತ ಕಾಣಂಗೆ ಮಾಡ್ತಿದ್ಯಾ ಅಂತ. ಅಲ್ಲ, ನೀವ್ ಯಾರು? ಭದ್ರೆ ಗೌಡ್ರು. ಮನ್ಸ್ನ ಹತೋಟಿಗ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿಟ್ ಕೈ. ಹಾ, ಅಂತೋರಿಗೆ ಈ ಜುಜುಬಿ ಸೊಂಟ ಕಂಡ್ರೆ ಏನಂತೆ ಬಿಡಿ. ಏನ ಈ ಗಂಡಸ್ರು ಮುಂದೆಗಡೆ ಹಿಂಗ್ ಸೊಂಟ ತೋರ್ಸ್ಕೊಂಡ್ ಮಲ್ಕೊಳಕ್ಕೆ ನಾಚಿಕೆ ಹಾಕಿಲ್ವೇ? ಅಲೆಲೆಲೆಲೆ, ನಾನ್ ಮಲ್ಗಿರೋದು ನನ್ ಗಂಡನ್ ರೂಮಲ್ಲಿ. ನೋಡಿದ್ರೆ ನನ್ ಗಂಡನೇ ಸೊಂಟ ನೋಡ್ತಾರೆ. ಅದಕ್ ನಾನೇ ನಾಚ್ಕೋಬೇಕು ಸುಬ್ಬ? ಏಯ್, ಏನ್ ಸುಬ್ಬ ಗಿಬ್ಬ ಅನ್ಕೊಂಡು? ನೋಡಿ, ನೀವ್ ನನ್ ಸೊಂಟ ನೋಡೋದ್ರಿಂದ ನನ್ಗೇನು ತೊಂದ್ರೆ ಇಲ್ಲ. ನಿಮಗ್ ಕಷ್ಟ ಆಯ್ತಾ ಇರೋದು, ಅದಕ್ಕೆ ನನಗ್ ಸೆರಗ್ ಮುಚ್ಕೋ ಅಂತ ಹೇಳ್ತಾ ಇರೋದು. ಏಯ್, ಇಂಥದ್ನೆಲ್ಲ ಈ ಭದ್ರಂತ ಬಿಟ್ಕೋಬೇಡ. ನೋಡ್ತಾ ಇರೋ ಹೆಂಗ್ ಮಲ್ಕತೀನಿ ಅಂತ. ಯಪ್ಪ, ಸೊಂಟ ಸ್ಯಾನೆ ಡೇಂಜರು. ಯಾವ್ದಕ್ಕೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಗಂಡಸ್ರು ಹೆಂಗಸ್ರು ಮುಂದ್ಗಟ್ಟೆ ಯಾಕೆ ಸೋಲ್ತಾರೆ ಅಂತವಾ ಈಗ ಗೊತ್ತಾಯ್ತು. ಮಗ ಭದ್ರ, ನಿನ್ ಮನ್ಸು ಹತೋಟಿಲ್ ಮಡಿಕಳ್ಳ. ಯಾವ್ದೇ ಕಾರಣಕ್ಕೂ ಅವಳ ಕಡೆಗೆ ಮಾತ್ರ ತಿರ್ಗ್ಬೇಡ. ತಿರ್ಗಿ ಅವಳನ್ನ ನೋಡ್ಲೇಬೇಡಕಲ್ಲ. ಏನಪ್ಪ ಇದು? ಆಚೆ ಕಡೆ ಕಿಟಕಿ ತವ ಹಂಗ ಓಡಾಡ್ತಾ ಇದೆ. ಅಯ್ಯಯ್ಯೋ, ಇದು ದೆವ್ವನೇ ಅನಿಸ್ತಾ ಇದೆ. ಏಯ್, ಇದ್ಯಾಕೆ ಹಿಂಗ್ ಹಿಡ್ಕೊತಾ ಇದ್ದಿ? ಇದಕ್ಕೆಲ್ಲ ಬಗಕಿಲ್ಲ ನಾನು. ಗೌಡ್ರೆ, ಅದು ಕಿಟಕಿ ತವ ದೆವ್ವ ಅದೆ. ಏಯ್, ಆವಾಗ್ಲೇ ನೋಡಿದ್ರೆ ನಿನ್ ಸೊಂಟ ತೋರ್ಸಿ ನನ್ ಮನ್ಸ್ ಕೆಡ್ಸಕ್ ನೋಡ್ದೆ. ಈಗ ನೋಡಿದ್ರೆ ದೆವ್ವ ಅಂತ ನಾಟಕ ಆಡ್ತಿದ್ದಿ. ಇದಕ್ಕೆಲ್ಲ ನಾನ್ ಬಗ್ಗಕ್ಕಿಲ್ಲ. ಅಯ್ಯೋ ಇಲ್ಲ ಗೌಡ್ರೆ, ದೇವರಣೆಗೂ ಕಿಟಕಿ ತವ ಯಾರೋ ಓಡಾಡ್ದಂಗಾಯ್ತು. ಹೌದೇ? ಅದನ್ನು ನೋಡೇ ಬಿಡ್ತೀನಿ ತಡಿ, ಸುಳ್ಳು ಹೇಳ್ತಾ ಇದ್ಯೋ ನಿಜ ಹೇಳ್ತಾ ಇದ್ಯೋ ಅಂತ. ದಿಟ್ಟವಾಗ್ಲೂ ನೋಡ್ದೆ ಗೌಡ್ರೆ, ನನ್ ಕಣ್ಣಾರೆ ನೋಡ್ದೆ. ಬೇಕಿದ್ರೆ ನೀವು ಹೋಗಿ ನೋಡಿ. ಅದ್ಯಾವ್ದು ಹೋಗ್ಬಂದ್ ಬಿಡೋದಿಲ್ಲಿ, ತೋರ್ಸ್ ಬರೀ ಇಲ್ಲಿ. ಗೌಡ್ರೆ, ದಿಟ್ಟವಾಗ್ಲೂ ನನ್ ಕಣ್ಣಾರೆ ನೋಡ್ದೆ ನಾನು. ಈಡ್ ದಿನ ಇಲ್ದಿದ್ದೆವ್ವ ಈಗ ಬಂದ್ಬಿಡದೆ ಇದ್ಕ. ಛೇ, ಈ ಆಳದ ದೆವ್ವ ಇವತ್ತೇ ಯಾಕೆ ಬಂತು? ಅಪ್ಪ ದೇವ್ರೆ,
ಇನ್ನೊಂದ್ ಕಿತ್ತ ಬರ್ದೇ ಇರೋ ತರ ನೋಡ್ಕೊಳಪ್ಪ. ಆಂಜನೇಯ ಆಂಜನೇಯ ಆಂಜನೇಯ. ಏನ್ ಸೊಣ ಸೊಣ ಅಂತಿದ್ಯೆ ಸುಮ್ಮ ಅಲ್ಕ. ಅವಳು ಬಸ್ರಿ ಅಲ್ಲ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗ್ಲಿಲ್ಲ. ಈ ರಾಯರಟ್ಟಿಯವರು ಸುಮ್ನೆ ಏನೇನೋ ಮಾತಾಡ್ಬಿಟ್ಟು ದಿಗಲ್ ಬೀಳಿಸ್ಬಿಟ್ಟಿದ್ರು. ಸುಮ್ಕಿರ್ಲಾ, ನಾನೇನೋ ನನ್ನ ಮನ್ಸಿಗೆ ಸಮಾಧಾನ ಆಯ್ತದೆ ಅಂತ ನಿನ್ನ ಹತ್ರ ಹೇಳ್ಕೊಳವ ಅಂತಂದ್ರೆ ಅದೇನೋ ಕಂತ್ಯ ಪುರಾಣ ಬಿಚ್ಕೊಂಡು ಕುಂತಿದ್ಯಲ್ಲ. ಮಡಗ್ಲಾ ಫೋನ. ಇವಂದು ಒಳ್ಳೆ ಕತೆ ಆಯ್ತು. ಒಂದ್ ವಿಷಯ ಮುಚ್ಚಿಟ್ಟಿದ್ದಕ್ಕೆ ನಿನ್ ಮಗಳು ಬದುಕು ಎಲ್ಲಿ ತನಕ ಬಂತು ಅಂತ ಸಂದ ಗೊತ್ತಿರ್ಬೇಕಲ್ವೇ? ತಿರ್ಗಾ ಅದೇ ತೆಪ್ಪು ಮಾಡ್ತಿದ್ಯಲ್ಲ ಚಲ್ವಪ್ಪ, ಮೆಚ್ಬೇಕು ನಿನ್ನ. ನೀವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಅಷ್ಟಕ್ಕೂ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಚಲವಯ್ಯ ಚಲವಯ್ಯ, ನೀನೀಗ ಫೋನಲ್ಲಿ ಮಾತಾಡ್ತಿದ್ದಲ್ಲ, ಆ ವಿಷಯವ ನೀನ್ ಮುಚ್ಚಿಡ್ಬೇಕು ಅಂತ ಏಟೇ ಪ್ರಯತ್ನ ಪಟ್ರುವೆ ಆಗಕ್ಕಿಲ್ಲ. ಸದ್ಯದಲ್ಲೇ ಆಚೆಗ್ ಬರ್ತದೆ. ಚಲ್ವಯ್ಯ, ಯಾಕಪ್ಪ ದಿಗಲ್ ಬೀಳ್ತಿದ್ದಿ? ನೀವು ಏನು ಹೇಳ್ತಿದ್ದೀರಿ, ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ ನಂಗೆ ದಿಟ್ಟವಾಗ್ಲೂ ಗೊತ್ತಾಯ್ತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತೀಯ ಚಲುವರಾಜು? ಸುಳ್ಳು ಹೇಳೋದ್ರಿಂದ ಈಟೆಲ್ಲ ಆಯ್ತದೆ ಅಂತ ಗೊತ್ತಿದ್ರುವೆ ಏನ್ ನಾಟಕ ಮಾಡ್ತಿದ್ಯಾ ನೋಡ. ನಾವು ಅದೇ ತೆಪ್ಪು ಮಾಡ್ತೀವಿ ಅಂದ್ರೆ ನಾನ್ ಏನು ಮಾಡಕ್ಕಾಗಕ್ಕಿಲ್ಲ. ನೀನ್ ಹೇಳ್ದೆ ಹೋದ್ರೆ ಅವರು ಹೇಳೋಕಿಲ್ಲ ಅನ್ಕೊಂಡಿದ್ಯಾ? ಒಂದ್ ಮಾತ್ರ ಗೆಪ್ತಿಗ್ ಮಡಿಕೋ ಚಲ್ವ, ಏನೋ ಟೇಮು ಸುಳ್ಳು ಹೇಳಂಗ್ ಮಾಡ್ಬಿಟ್ಟದೆ ಅಂತ ಒಂದ್ಸತಿ ನನ್ ಮುಂದೆ ಒಪ್ಕೊಂಬಿಡು. ನಿನ್ನ ಮಗಳಿಗೆ ಯಾವುದೇ ತರ ತೊಂದರೆ ಆಗ್ದಂಗೆ ನಾನ್ ನೋಡ್ಕತೀನಿ. ಆ ಇಸ್ಯ ತಾನಾಗ್ ತಾನೇ ಆಚೆಗ್ ಬಂತು ಅನ್ಕೋ, ಅಟ್ಟಿ ಒಳಗಿರ್ಲಿ, ಭದ್ರನ್ ಜೀವನ್ದಾಗೂ ಜಾಗ ಇರಕ್ಕಿಲ್ಲ. ಆಮ್ಯಾಕೆ ಅವಳ ಬದುಕನ್ನ ಯಾರಿಂದಲೂ ಉಳ್ಸಕ್ಕಾಗಕ್ಕಿಲ್ಲ. ಯೋಚನೆ ಮಾಡು. ನಿನ್ ಮಗಳು ಬಾಳ್ ಚೆನ್ನಾಗಿರ್ಬೇಕು, ಅವಳ ಗಂಡನ್ ಜೊತೆ ಈ ಅಟ್ಟಿಯಾಗೆ ಸಂತೋಷವಾಗಿರ್ಬೇಕು ಅಂದ್ರೆ ನೀನಾಗ್ ನೀನೇ ನಿಜ ಹೇಳ್ಬಿಡು. ಅದು ಅವರೇ, ಅದು ಅಯ್ಯೋ, ಏನ್ ವಿಷಯ ಅಂತ ಹೇಳ್ಚಲ್ವಪ್ಪ. ನಿನ್ ಕಷ್ಟ ಸುಖದಾಗೆ ನಾನ್ ನಿನ್ ಜೊತೆಗಿರ್ತೀನಿ. ಯಾರ್ ಬೇಕಾದ್ರೂ ನಂಬೋದು, ಆದ್ರೆ ಈ ಹೆಂಗಸ್ ನಂಬಕ್ಕಾಗಕ್ಕಿಲ್ಲ. ಏನಾದ್ರೂ ಒಂದ್ ಸಣ್ಣ ಸುಳು ಬಿಟ್ಕೊಟ್ಬಿಟ್ರುವೆ ನಮ್ಗೆ ಆಪತ್ತು. ಹೇಳಿ ಚೆಲ್ವಪ್ಪ. ನಾನೇನ್ ಹೇಳ್ಬೇಕು? ನೀವ್ಯಾಕೆ ನನ್ ಕಷ್ಟ ಸುಖ ಕಾಯ್ತಿದ್ದೀರಿ? ಅಷ್ಟಕ್ಕೂ ನೀವೇನ್ ಸರಿ ಮಾಡೋದು? ತಾವು ಕಳ್ಸಿದ ಮಗಳನ್ನೇ ಗಂಡನ್ ಮನೆಗ್ ಸೇರಿಸ್ತವ್ ನಾನು. ಅವಳು ಬಾಳ ಹಾಳಾಗಾಕ್ಬಿಟ್ಟಾನೆ. ಬೇಡ ಚಲ್ವಯ್ಯ, ಸ್ಯಾನೆ ದೊಡ್ಡ ತಪ್ಪು ಮಾಡ್ತಿದ್ಯಾ. ಖಂಡಿತ ಇಲ್ಲ ಬವ್ರೆ. ಒಬ್ಬ ಮನ್ಸನ್ ಗುಣ ಏನು ಅಂತ ಗೊತ್ತಾದ ಮ್ಯಾಕೆ ಅವ್ರನ್ನ ನಂಬೋ ಅಂತ ಕೆಲಸ ಮಾಡ್ತಾ ಇಲ್ಲ. ಅಟೆಯ ನಾನ್ ಇರೋ ಗಂಟ ನನ್ನ ಮಗಳ ಜೀವನ ಹಾಳಾಗಕ್ಕೆ ಬುಡಕ್ಕಿಲ್ಲ. ತಿಳ್ಕಳಿ. ಇವನ್ ಯಾಕೆ ಹಿಂಗ್ ಒಳ್ಳೆ ಮಲ್ಲಾಗ್ರಾಡ್ದಂಗ ಆಡ್ತಾವನಲ್ಲ. ಹೋಗು ಹೋಗು, ನೀನ್ ಬೊಗುಳ್ಳಿಲ್ಲ ಅಂದ್ರೆ ಏನಂತೆ, ಆ ಸರಿತು ನಿಡ್ಕೊಂಡ್ರೆ ಎಲ್ಲ ಬಾಯ್ ಬಿಡ್ತಾಳೆ. ವಾವ್, ನಿಮ್ಮ ಅಕ್ಕ ನಿಜವಾಗ್ಲೂ ಗ್ರೇಟ್ ಸರು. ಅವ್ರನ್ನ ನೋಡಿದ್ರೆ ಹಂಗ ಅನ್ಸದೇ ಇಲ್ಲ. ಏನು ಗ್ರೇಟ್ ಅಂತ ಎಲ್ಲ ಮಾತಾಡ್ತಿದ್ದೀರಾ? ಏನ್ ವಿಷಯ? ಏನಿಲ್ಲ ಅಂತ ಕೇಳಿ ವಿದ್ಯಾಕ್ಕ, ನೀವ್ ನೋಡಕ್ಕಷ್ಟೇ ಸಿಂಪಲ್ ಬಟ್ ವೆರಿ ಟ್ಯಾಲೆಂಟೆಡ್ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಹೌದು ಸುರಭಿ, ಓದ್ಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋದೊಂದೇ ನನ್ ಜೀವನದಲ್ಲಿರೋ ದೊಡ್ಡ. ಖಂಡಿತ ನಿಮ್ ಗುರಿನ ನೀವ್ ಮುಟ್ತೀರಾ ಅನ್ನೋ ನಂಬಿಕೆ ನನ್ಗಿದೆ ವಿದ್ಯಾಕ್ಕ. ಅಕ್ಕ, ಎಕ್ಸಾಮ್ಗಳ್ದಿರೋದು ಇನ್ ಒಂದೇ ಒಂದ್ ವಾರ ಅಂತ ನಿಂಗೆ ಎಪ್ತಿಗದೆ ತಾನೆ?
ಅದೇ ಸರು. ಅದೇ ಅಂತವ ಸುಮ್ನೆ ಆಗ್ಬಿಟ್ರೆ ಆಗಕ್ಕಿಲ್ಲ. ಎಕ್ಸಾಮ್ಗೆ ಹೋಗೋದಕ್ಕೆ ಏನಾದ್ರೂ ದಾರಿ ಮಾಡ್ಕೋ. ನಿಮ್ಗೆ ಎಕ್ಸಾಮ್ ಇದ್ಯಾ? ಚೆನ್ನಾಗಿ ಬರೀರಿ. ನನ್ ಕಡೆಯಿಂದ ಆಲ್ ದ ಬೆಸ್ಟ್. ನಮ್ಮ ಅಕ್ಕ ಎಕ್ಸಾಮ್ ಬರ್ದೇ ಬರೀತಾಳೆ. ಆಟ ಅಲ್ಲ, ಇವಳು ಟಾಪರ್ ಆಯ್ತಾಳೆ ಅಂತ ಅವ್ರ ಕಾಲೇಜಲ್ಲಿ ಎಲ್ರು ನಂಬವ್ರೆ. ಎಕ್ಸಾಮ್ ಬರಿಬೇಕು, ಟಾಪರ್ ಆಯ್ತೀನಿ ಅನ್ನೋ ಆಸೆ ಜೊತೆಗೆ ನಂಬಿಕೆನೂ ಅದೇ. ಆದ್ರೆ ಮುಂದೆ ಏನಾಯ್ತದೋ ಗೊತ್ತಿಲ್ಲ. ಈ ಡ್ರೆಸ್ಸು ಸ್ಯಾನೆ ಸಂದಾಗದೆ. ಇಷ್ಟ ಆಯ್ತಾ? ಹೌದು, ಸ್ಯಾನೆ ಇಷ್ಟ ಆಯ್ತು. ಹೌದಾ? ಹಾಗಿದ್ರೆ ತಗೊಳ್ಳಿ, ಹಾಕೊಳ್ಳಿ. ಅಯ್ಯೋ, ನನಗ್ ಬೇಡ. ನಿಮ್ಗಿಷ್ಟ ತಾನೆ? ಒಂದ್ಸಲ ಹಾಕೊಂಡ್ ನೋಡಿ. ನಿಮಗೆ ಕಂಫರ್ಟ್ ಇದ್ರೆ ನೈಟ್ ಟೈಮಲ್ಲಿ ಉಪಯೋಗಿಸಿದ್ರೆ ಆಯ್ತು. ಥ್ಯಾಂಕ್ಸ್. ಏನ್ ಹೇಳಕ್ ಕೊಡ್ಲ, ಈ ಸತಿ ನೀರ್ ಜಾಸ್ತಿ ಬಿಟ್ಟಿರಂಗ ಅಂಕಳ. ಉಂಟಮ್ಮ. ಕಾವೇರಿ ನೀರು ಜಾಸ್ತಿ ಬಂದಿದೆ, ಮಳೆ ಎಲ್ಲ ಚೆನ್ನಾಗ್ ಹೋಗದೆ. ಬ್ರೋ, ನಾನು ತುಂಬಾ ಶುಗರ್ ಕೇನ್ ತಿಂದಿದ್ದೀನಿ, ಆದ್ರೆ ನಿಮ್ಮಷ್ಟು ಈಸಿಯಾಗಿ ನನ್ಗೆ ಯಾಕೆ ತಿನ್ನಕ್ ಆಗ್ತಾ ಇಲ್ಲ? ತಗೊಳ್ಳ ಇಲ್ಲಿ, ಕುಡುಗಿಳ ಇಲ್ಲಿ. ಈಗ ತಿನ್ನು, ಈಸಿ ಆಗುತ್ತೆ. ಕೊಳ್ಳ ಇಲ್ಲಿ. ಯು ಪೀಪಲ್ ಆರ್ ವೆರಿ ಲಕ್ಕಿ. ಗೆಳೆಯ, ಕನ್ನಡ ಇಲ್ಲಿ. ಐ ಮೀನ್, ನೀವೆಲ್ಲ ತುಂಬಾ ಅದೃಷ್ಟ ಮಾಡಿದ್ದೀರಾ ಅಂತ ಹೇಳ್ದೆ. ಈ ಹಳ್ಳಿ ಜೀವನನೇ ಸೂಪರ್. ಒಳ್ಳೆ ಗಾಳಿ ಇದೆ, ನಾಯ್ಸ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ಸೂಪರ್ ಆಗಿದೆ. ನಮಸ್ಕಾರ ಚಿಕ್ಕಗೌಡ್ರೆ. ಹಟ್ಟಿ ತಕ್ಕ ಹೋಗಿದ್ದೆ. ಏಳ್ ಶಂಕರಣ, ಏನ್ ಸಮಾಚಾರ? ಅದೇ ಚಿಕ್ಕಗೌಡ್ರೆ, ನನ್ನ ಮಗಳ ಮದುವೆ. ಅದಕ್ಕೆ ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದು ಆಶೀರ್ವಾದ ಮಾಡ್ಬೇಕು. ಅದಕ್ಕೇನಂತೆ, ಬರೋಣ ಬಿಡು ಶಂಕರಣ. ಇದೇನ್ ಶಂಕರಣ್ಣ, ಬರೀ ಅಣ್ಣ ತಮ್ಮನ್ ಮಾತ್ರ ಕರಿತಾ ಇದ್ದೆ, ನನ್ನ ಆಶೀರ್ವಾದ ಬೇಡವಂಗಾರೆ? ನಿನಗ್ ಮದುವೆ ಇಲ್ಲ, ಏನಿಲ್ಲ, ಬಂದ್ ಏನ್ ಆಶೀರ್ವಾದ ಮಾಡಿಯಾ? ಬಂದು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗು. ಹೋ, ಹಂಗಾರೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಬೆಲೆ ಇಲ್ವಾ? ನಮ್ಮ ಆಶೀರ್ವಾದದಲ್ಲಿ ಪವರ್ ಇಲ್ವಾ? ಮದುವೆ ಇಲ್ದೇ ಇರೋರ್ ಮಾತು ಗಾಳಿ ಹೆಂಗೆ, ಆಶೀರ್ವಾದ ನೆರಳಂತೆ ಅಂತ ಸುಮ್ಕೆ ಹೇಳಾರೆ. ಅದಕ್ಕೆ ಅಲ್ವಾ ಕುಟುಂಬ ಸಮೇತರಾಗಿ ಬಂದು ಆಶೀರ್ವಾದ ಮಾಡಿ ಅನ್ನೋದು. ಈ ಮದುವೆ, ಸಂಸಾರ, ಮಕ್ಕಳು ಇಲ್ದೆ ಹಿಂಗೆ ಗುಂಡ್ರಗೋವಿ ಇದ್ದಂಗಿದ್ರೆ ಯಾರ್ ಮರ್ಯಾದೆ ಕೊಟ್ಟಾರೋ? ಅದಕ್ಕೆ ಆದಷ್ಟು ಬೇಗ ಒಂದ್ ಹೆಣ್ಣು ನೋಡಿ ಮದುವೆ ಮಾಡ್ಕೋ. ಚಿಕ್ಕಗೌಡ್ರೆ, ಇನ್ನು ತುಂಬಾ ಜನಕ್ಕೆ ಮದುವೆಗೆ ಹೇಳ್ಬೇಕು, ನಾನು ಬರ್ತೀನಿ. ಸರಿ ಶಂಕರಣ, ಹುಷಾರು. ಅಲ್ಲ ಅಣ್ತಮ್ಮ, ಮದ್ವೆ ಆಗದೆ ಹೋದ್ರೆ 3 ಕಾಸಿನ ಬೆಲೆ ಕೊಡಕ್ಕಿಲ್ವಲ್ಲ? ಹಂಗಾರೆ ನಮ್ಮಂತವ್ರು ಬದುಕೋದ್ ಹೆಂಗೆ ಹೇಳೋ? ಹೌದು ಬ್ರೋ, ಹಾಗಿದ್ರೆ ಮದ್ವೆ ಅನ್ನೋದು ಲೈಫಲ್ಲಿ ಅಷ್ಟೊಂದು ಮುಖ್ಯನಾ? ಹೌದು ಗೆಳೆಯ, ಒಂದ್ ಗಂಡಿಗೆ ಒಂದ್ ಹೆಣ್ಣು, ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತ ಜೊತೆ ಆದ್ರೇನೆ ಜೀವನಕ್ಕೆ ಅರ್ಥ ಬರೋದು. ಗಂಡು ಮನೆ ಕಟ್ಟಿದ್ರೆ ಹೆಣ್ಣು ಮನೆ ಬೆಳಗ್ತಾಳೆ. ಈ ಮುಂದಿನ ಪೀಳಿಗೆಗೆ ಕಟ್ಸೋದು ಈ ಮದ್ವೆ ಸಂಸಾರನ. ಒಟ್ನಲ್ಲಿ ಈ ಮದ್ವೆ ಅನ್ನೋದು ಮುಂದಿನ ಪೀಳಿಗೆಗೆ ಸೇತುವೆ ಇದ್ದಂಗೆ, ನಮ್ಮೆಲ್ಲರ ಭವಿಷ್ಯದ ಬಾಗ್ಲು. ಅದಕ್ಕೆ ಜನ ಮದ್ವೆಗೆ ಈಟೊಂದು ಮಹತ್ವ ಕೊಡೋದು. ನಿಜ ಅಣ್ತಮ್ಮ. ನಡಿ. ಅಪ್ಪ ಅಪ್ಪ, ಕಲರ್ಸ್ ಕನ್ನಡದಲ್ಲಿ ಒಂದಕ್ಕಿಂತ ಒಂದ್ ಸೀರಿಯಲ್ ಸಖತ್ತಾಗಿ ಬರ್ತಾವೆ. ನಾನೇ ಸೀರಿಯಲ್ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟಿವ್ನಿ.